ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಅನೇಕ ಜನ ನಾಯಕರು, ಅದರೊಳಗೂ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು, BK ಹರಿಪ್ರಸಾದ್, ಈ ಥರ ಅನೇಕರು ನರೇಂದ್ರ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯದ ಬಹಳ ದೊಡ್ಡ ಜ್ಞಾನಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಏಪ್ರಿಲ್ 22ನೇ ತಾರೀಕಿನಿಂದ ಮೇ 12ನೇ ತಾರೀಕಿನವರೆಗೆ ನರೇಂದ್ರ ಮೋದಿ ಅವರು ಎಲ್ಲಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಪೆಹಲ್ಗಾಮ್ ಘಟನೆ 22ನೇ ತಾರೀಕು ಏನು ಘಟಿಸ್ತು, ಅವತ್ತಿನಿಂದ ಇವತ್ತಿನವರೆಗೆ ನರೇಂದ್ರ ಮೋದಿಜಿ ದೆಹಲಿನಲ್ಲಿ ದೇಶದಲ್ಲಿ ಏನು ಮಾಡಿದ್ರು ಅಂತಕ್ಕಂಥದ್ದನ್ನ ನೀವು ನಮ್ಮ ದೇಶದ ಯಾವುದೇ ಪ್ರಜೆಗೆ ಕೇಳಿದ್ರೆ ಹೇಳ್ತಾರೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಆದ್ರೆ ಈ ಪ್ರಶ್ನೆಯನ್ನ ಕೇಳಿದಿರ್ತಕ್ಕಂಥ ತಮಗೆ ನರೇಂದ್ರ ಮೋದಿಜಿ ಏನು ಮಾಡಿದ್ರು ಅನ್ನುವಂಥ ಜ್ಞಾನ ನಿಮಗಿಲ್ಲ ಅಂತ ಹೇಳಿದ್ರೆ ನಾವು ಅತ್ಯಂತ ಪಿಟಿ ಅನ್ಸುತ್ತೆ ಅವರ ಬಗ್ಗೆ. ಅತ್ಯಂತ ನಾಚಿಕೆಗೇಡಿನ ತನ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಪೆಹಲ್ಗಾಮ್ ಘಟನೆ ನಡೆದ ನಂತರ ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿ ಏನು ಮಾಡಿದ್ರು ಅಂತ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಹೇಳ್ತವೆ. ನರೇಂದ್ರ ಮೋದಿ ಏನು ಮಾಡಿದ್ರು ಪೆಹಲ್ಗಾಮ್ ಘಟನೆಗೆ. ಭಾರತನ ಬಿಟ್ಬಿಡಿ, ಭಾರತದ ಪ್ರತಿ ಪ್ರಜೆಗೂ ಗೊತ್ತಿದೆ ನರೇಂದ್ರ ಮೋದಿ ಸರ್ಕಾರ, ನಮ್ಮ ದೇಶದ ಸೈನಿಕರು ಪೆಹಲ್ಗಾಮ್ ಘಟನೆಗೆ ಏನು ಉತ್ತರ ಕೊಟ್ಟರು, ಏನು ಪ್ರತೀಕಾರವನ್ನು ತೆಗೆದುಕೊಂಡ್ರು, ಚೆನ್ನಾಗಿ ಗೊತ್ತಿದೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಗೊತ್ತಿಲ್ಲ? ಗೋಸುಂಬೆತನನ ಇದು? ಡಬಲ್ ಸ್ಟ್ಯಾಂಡರ್ಡಾ? ಅಥವಾ ಒಳಗಿಂದೊಳಗಡೆನೆ ಪಾಕಿಸ್ತಾನದ ಬಗ್ಗೆ ಏನು ಪ್ರತೀಕಾರವನ್ನು ತೀರಿಸ್ಕೊಳ್ತು ಇಷ್ಟ ಇರಲಿಲ್ವಾ ಪ್ರಿಯಾಂಕಾ ಖರ್ಗೆ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, BK ಹರಿಪ್ರಸಾದ್ ಅವರಿಗೆ? ಈ ತರ ಪ್ರತೀಕಾರ ಸರಿಯಾಗಿ ತೆಗೆದುಕೊಂಡಿದ್ದು ಸರಿಯಾಗಿ ಇಷ್ಟ ಆಗ್ಲಿಲ್ವಾ ಇವರಿಗೆ ಅನ್ನೋ ಪ್ರಶ್ನೆಯನ್ನ ನಾನು ಈ ಕಾಂಗ್ರೆಸ್ನ ನಾಯಕರಿಗೆ ಕೇಳೋದಕ್ಕೆ ಬಯಸ್ತೇನೆ. 2004ರಿಂದ 2014ರವರೆಗೆ ನಮ್ಮ ದೇಶದಲ್ಲಿ ಕನಿಷ್ಠ ಒಂದು 25ಕ್ಕಿಂತ ಹೆಚ್ಚು ಅಟ್ಯಾಕ್ಗಳಾಗಿದ್ದಾವೆ. ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ದೇಶದ ದೆಹಲಿ ಮೇಲೆ ಅಟ್ಯಾಕ್ ಮಾಡಿದ್ರು, ಜೈಪುರದ ಮೇಲೆ ಅಟ್ಯಾಕ್ ಮಾಡಿದ್ರು, ಅಹಮದಾಬಾದ್ ಮೇಲೆ ಅಟ್ಯಾಕ್ ಮಾಡಿದ್ರು, ಬಾಂಬೆ ಮೇಲೆ ಅಟ್ಯಾಕ್ ಮಾಡಿದ್ರು. ಈ ತರ ಅನೇಕ ಭಯೋತ್ಪಾದನಾ ಕುಕೃತ್ಯಗಳನ್ನ ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ದೇಶದಲ್ಲಿ ಎಸಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಅವಧಿಯಲ್ಲಿ 2004ರಿಂದ 2014ರವರೆಗೆ. ಆವಾಗ ಈ ಸರ್ಕಾರ ಏನು ಮಾಡ್ತು? ಸುಮಾರು 900ಕ್ಕಿಂತ ಹೆಚ್ಚು ಜನ ಅಮಾಯಕರು ಹತ್ಯೆ ಆದರು. 950-900ಕ್ಕಿಂತ ಹೆಚ್ಚು ಜನ ಅಮಾಯಕರೇನು ಹತ್ಯೆ ಆದರು. ಈ ಸರ್ಕಾರ ಏನು ಮಾಡ್ತಂಗಾರೆ? ನಮ್ಮ ಸೇನೆ ರೆಡಿ ಇತ್ತು ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ. ನಮ್ಮ ಭಾರತದ ಸೈನಿಕರು ಕುದಿತಾ ಇದ್ರು, ನಮ್ಮ ದೇಶದ ಸೈನಿಕರು ಕಾಯ್ತಾ ಇದ್ರು. ಕೇಂದ್ರ ಸರ್ಕಾರ ಏನಾದ್ರು ಕರೆ ಕೊಡುತ್ತೆ ನಮಗೆ, ಈ ಒಂದು ಪ್ರತೀಕಾರವನ್ನು ತೆಗೆದುಕೊಳ್ಬೇಕು, 900 ಜನರನ್ನ ಹತ್ಯೆ ಮಾಡಿದ ನಮ್ಮ ದೇಶದ ಜನರನ್ನ ನಾವೇನಾದ್ರು ಒಂದು ಪ್ರತೀಕಾರವನ್ನು ತೆಗೆದುಕೊಳ್ಬೇಕು, ಪಾಕಿಸ್ತಾನದ ಭಯೋತ್ಪಾದಕರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತೇಳಿ ಕಾಯ್ತಾ ಇದ್ರು. ಬಟ್ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಏನು ಕೂಡ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಇದು ದೇಶದ ಜನರಿಗೆ ಗೊತ್ತು, ಪ್ರಪಂಚದ ದೇಶಗಳಿಗೆ ಗೊತ್ತು. ಪಾಕಿಸ್ತಾನದ ಭಯೋತ್ಪಾದಕರಿಗೆ ಆ 10 ವರ್ಷದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತೀಕಾರವನ್ನ, ಒಂದು ಏರ್ ಸ್ಟ್ರೈಕ್ ಅನ್ನಾಗಲಿ ಇರ್ಬೋದು, ಅಥವಾ ನಮ್ಮ ಆರ್ಮಿ ಯುದ್ಧ ಒಂದು ಸಣ್ಣ ವಾರ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮಾಡಲೇ ಇಲ್ಲ. ಆ ಕಾಲದಲ್ಲಿ ಭಯೋತ್ಪಾದನೆ ತಾಂಡವವಾಡ್ತು ನಮ್ಮ ದೇಶದಲ್ಲಿ. ಎಲ್ಲಂದ್ರೆ ಅಲ್ಲಿ ಭಯೋತ್ಪಾದನೆ ಕುಕೃತ್ಯಗಳು ನಡೀತಾ ಇದ್ವು 2004ರಿಂದ 2014ರವರೆಗೆ. 2014ರಿಂದ 2025ರವರೆಗೆ 3 ಅಟ್ಯಾಕ್ ಆಗಿದೆ. ಒಂದನೇದು ಉರಿ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್, ಮತ್ತೊಂದು
ಪುಲ್ವಾಮಾದ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್, ಮೂರನೇದು ಪಹಲ್ಗಾಮ್ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್. ಈ 3 ಅಟ್ಯಾಕ್ಗಳ ಬಗ್ಗೆ ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡ್ತು? ನಮ್ಮ ಭಾರತದ ಸೈನಿಕರು ಏನ್ ಮಾಡಿದ್ರು? ಪ್ರಪಂಚಕ್ಕೆ ಗೊತ್ತಿದೆ.